ನಮ್ಮ ಇಂಡಿಯನ್ಸ್ಗಳು ಹಾಕುವ ಬಟ್ಟೆಗಳನ್ನು ಮಾತ್ರ ಅಲ್ಲ, ಅವರ ಹೇರ್ ಸ್ಟೈಲ್ಗಳನ್ನು ಕೂಡ ತುಂಬಾ ಡಿಫ್ರೆಂಟ್ ಆಗಿ ಇರಿಸ್ಕೊಳ್ತಾರೆ. ಈ ವಿಡಿಯೋದಲ್ಲಿ ಕೆಲವು ಮಹಾನುಭಾವರು ಮಾಡಿಸಿಕೊಂಡಿರುವ ಹೇರ್ ಸ್ಟೈಲ್ಗಳನ್ನು ನೋಡಿದರೆ ನೀವು ದಂಗಾಗೋದು ಗ್ಯಾರಂಟಿ. ಈ ವಿಡಿಯೋ ನೋಡುವ ಮೊದಲು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇದೇ ರೀತಿಯ ಫನ್ನಿ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಈ ಕಾಲದಲ್ಲಿ ಫ್ಯಾಷನ್ ಅನ್ನೋದು ಟ್ರೆಂಡ್ ಆಗಿ ಬಿಟ್ಟಿದೆ. ಅಂದರೆ ನಮ್ಮ ಜನಗಳು ಪ್ರತಿದಿನ ಹೊಸ ತರ ಫ್ಯಾಷನ್ಸ್ ನ ಹುಡುಕ್ತಾ ಇದ್ದಾರೆ. ಈ ಫ್ಯಾಷನ್ಸ್ ಗಳಲ್ಲಿ ನಮ್ಮ ಹೇರ್ ಸ್ಟೈಲ್ ಕೂಡ ಒಂದು. ಇಲ್ಲಿ ಕೆಲವು ಮಹಾನುಭಾವರು ಮಾಡಿಸಿರುವ ಕೆಲವು ಹೇರ್ ಸ್ಟೈಲ್ ಗಳನ್ನು ನೋಡಿದ್ರೆ ನೀವು ನಕ್ಕು ನಕ್ಕು ಹೊಟ್ಟೆ ಹಿಡಿದುಕೊಳ್ತೀರಾ. ಇಲ್ಲಿ ನೋಡಿ, ಈ ಮಹಾನುಭಾವನು ತನ್ನ ಹೇರ್ ಸ್ಟೈಲ್ ನ ಯಾವ ರೀತಿ ಮಾಡಿಸಿದ್ದಾನೆ ಅಂತ. ಇದು ನೋಡೋಕೆ ಫ್ಲೈಟ್ ಲ್ಯಾಂಡಿಂಗ್ ಆಗೋಕೆ ಇರುವ ಒಳ್ಳೆ ರನ್ವೇ ತರ ಕಾಣುತ್ತೆ ಅಲ್ವಾ? ಈ ಹೇರ್ ಸ್ಟೈಲ್ ನ ನೋಡಿದ ಮೇಲೆ ನಿಮ್ಮ ಬಾಯಿಂದ ಇದೇ ಮಾತು ಬಂದಿರಬೇಕು ನೋಡಿ, ಅಷ್ಟಕ್ಕೂ ಈ ಹೇರ್ ಸ್ಟೈಲ್ ನ ಮಾಡಿದ ಮಹಾನುಭಾವರು ಯಾರಂತ ಕೂಡ ಒಮ್ಮೆ ನೋಡಿಬಿಡಿ. ಮಿಸ್ಟರ್ ಭೀಮ್ ಈ ಹೇರ್ ಸ್ಟೈಲ್ ನ ಮಾಡಿದಾನ ಅಂತ ನೀವು ಅಂದುಕೊಳ್ಳಬಹುದು, ಆದ್ರೆ ಇದು ತಮಾಷೆಗೆ ಮಾತ್ರ. ಗುರು, ಈ ರನ್ವೇ ಮೇಲೆ ಫ್ಲೈಟ್ ನ ಯಾರು ಲ್ಯಾಂಡಿಂಗ್ ಮಾಡ್ತಾರೆ ಅಂತ ನೀವು ಕೇಳಬಹುದು. ಗುರು, ನೀನ್ ಟೆನ್ಷನ್ ಪಡಬೇಡ, ಈ ರನ್ವೇ ಮೇಲೆ ಲ್ಯಾಂಡಿಂಗ್ ಆಗೋಕೆ ಅಂತಾನೆ ಒಂದು ಫ್ಲೈಟ್ ರೆಡಿ ಆಗ್ತಿದೆ. ನಮ್ಮ ಹುಡುಗರು ಈ ರೀತಿಯ ಡಿಫ್ರೆಂಟ್ ಹೇರ್ ಸ್ಟೈಲ್ ಗಳನ್ನು ಮಾಡಿಸೋದು ಏಕೆ ಹೇಳಿ? ಈ ಹುಡುಗಿಯರನ್ನು ಇಂಪ್ರೆಸ್ ಮಾಡೋಕೆ. ಆದ್ರೆ ಈ ರೀತಿಯ ಹೇರ್ ಸ್ಟೈಲ್ ಗಳನ್ನು ಮಾಡಿಸಿದ್ರೆ ಯಾರು ಗುರು ಇಂಪ್ರೆಸ್ ಆಗ್ತಾರೆ? ಇಲ್ಲಿ ನೋಡಿ, ಇವನದ್ದು ಎಂತಹ ಕ್ರಿಯೇಟಿವಿಟಿ ಮೈಂಡ್ ಅಂದರೆ ಇವನು ತನ್ನ ತಲೆಯ ಮೇಲೆ ಸ್ಪೈಡರ್ ಗೂಡ್ನ ಕಟ್ಟಿಬಿಟ್ಟಿದ್ದಾನೆ. ಇವನ್ನ ನೋಡಿದ್ರೆ ಸ್ಪೈಡರ್ ಮ್ಯಾನ್ ಕೂಡ ನೇಣಕೊಳ್ಳೋದು ಗ್ಯಾರಂಟಿ. ಇಲ್ಲಿ ನಮ್ಮ ಹುಡುಗರು ಮಾತ್ರ ಅಲ್ಲ, ಈ ಹುಡುಗಿಯರು ಕೂಡ ಯಾವುದ್ರಲ್ಲೂ ಕಮ್ಮಿ ಇಲ್ಲ ಬಿಡಿ. ಇಲ್ಲಿ ನೋಡಿ, ಈ ಅಕ್ಕಂದಿರು ಮಾಡಿಸಿಕೊಂಡಿರುವ ಹೇರ್ ಸ್ಟೈಲ್ ಗಳಿಗೆ ನೀವು ತಲೆ ಕೆರ್ಕೊಳ್ಳೋದಂತೂ ಗ್ಯಾರಂಟಿ. ನೋಡಿ, ಈ ಹುಡುಗಿಯರು ಪ್ರಾಣಿಗಳನ್ನೇ ತಮ್ಮ ಹೇರ್ ಸ್ಟೈಲ್ ಗಳನ್ನಾಗಿ ಮಾಡಿಕೊಂಡಿದ್ದಾರೆ. ಇವುಗಳನ್ನು ನೋಡ್ತಿದ್ರೆ ನಾವು ಯಾವುದೋ ಝೂ ಪ್ರದೇಶಕ್ಕೆ ಬಂದ್ಬಿಟ್ಟಿದ್ವಾ ಅನ್ನೋ ಡೌಟ್ ಬರುತ್ತೆ ಅಲ್ವಾ? ಇಲ್ಲಿ ನೋಡಿ, ಈ ಮಹಾನುಭಾವನು ಮಾಡಿಸಿರುವ ಹೇರ್ ಸ್ಟೈಲ್ ನೋಡಿದ್ರೆ ಇದ್ಯಾವುದು ಗುರು, ಇದು ಹೇರ್ ಸ್ಟೈಲಾ ಅಥವಾ ಪಕ್ಷಿಗಳ ಗೂಡ ಅನ್ನೋ ಡೌಟ್ ನಮಗೆ ಬರುತ್ತೆ. ಇದು ನೋಡೋಕೆ ಸೇಮ್ ಪಕ್ಷಿಗಳ ಗೂಡು ತರನೇ ಇದೆ. ಹುಷಾರ್ ಗುರು, ಪಕ್ಷಿಗಳು ಬಂದು ಸಂಸಾರ ಮಾಡಿಬಿಟ್ಟವು. ಇಲ್ಲಿ ಈತನ ಹೇರ್ ಸ್ಟೈಲ್ ನ ನೋಡಿ, ಇಲ್ಲೇನಿದೆ, ನೋಡಕ್ಕೆ ಬಹಳ ಡೀಸೆಂಟ್ ಆಗಿ ಚೆನ್ನಾಗಿದೆ ಅಲ್ವಾ ಅಂತ ನೀವು ಅಂದ್ಕೊಳ್ಳಬಹುದು. ಇರಿ ಇಲ್ಲೊಂದು ಟ್ವಿಸ್ಟ್ ಇದೆ. ಅಣ್ಣ ಸ್ವಲ್ಪ ಫೇಸ್ ನ ಟರ್ನ್ ಮಾಡೋಣ. ನೋಡಿದ್ರಲ್ಲ, ಅಣ್ಣಂಗೆ ಮುಂದೆ ಅಷ್ಟೇ ಇರೋದು, ಹಿಂದೆ ಏನೂ ಇಲ್ಲ ಗುರು. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇಲ್ಲಿ ನೋಡ್ ಗುರು, ನಮ್ಮ ಪ್ಯಾಂಟ್ಗಳಿಗೆ ಜಿಪ್ ಇರೋದು ಕಾಮನ್, ಆದ್ರೆ ತಲೆಯ ಮೇಲೆ ಕೂಡ ಜಿಪ್ ಇರುತ್ತೆ ಅನ್ನೋದು ನನಗೂ ಕೂಡ ಇವತ್ತೇ ಗೊತ್ತಾಗಿದ್ದು. ಇವನು ಅಲ್ಲಿ ಏನ್ನ ಕವರ್ ಮಾಡ್ಕೊಳ್ಳೋಕೆ ಅಂತ ಈ ರೀತಿ ಹೇರ್ ಸ್ಟೈಲ್ ನ ಮಾಡಿಸ್ಕೊಂಡಿದ್ದಾನೋ ಗೊತ್ತಿಲ್ಲ. ಈ ಹೇರ್ ಸ್ಟೈಲ್ಗೆ ನೀವೇ ಒಂದು ಒಳ್ಳೆ ಹೆಸರನ್ನು ಇಟ್ಟು ಕಮೆಂಟ್ ನಲ್ಲಿ ತಿಳಿಸಿ. ಇಲ್ಲಿ ನೋಡಿ, ಯಾರೋ ಅಂಕಲ್ ಪಾಪ ಏನೋ ಯೋಚಿಸುತ್ತಾ ಕೂತಿದ್ದಾನೆ ಅಂತ ನೀವು ಅನ್ಕೊಂಡಿರ್ಬೇಕು ಅಲ್ವಾ? ಆದ್ರೆ ಸ್ವಲ್ಪ ಝೂಮ್ ಔಟ್ ಮಾಡಿದ್ರೆ ಗೊತ್ತಾಗುತ್ತೆ ಇದು ಅಂಕಲ್ ಅಲ್ಲ, ಹೇರ್ ಸ್ಟೈಲ್ ಅಂತ. ಯಾರು ಗುರು ಇವನು? ಮೇ ಬಿ ತನ್ನ ಅಪ್ಪನ ಇಲ್ಲ ತಾತನ ಫೋಟೋವನ್ನೇ ಹೇರ್ ಸ್ಟೈಲ್ ಆಗಿ ಮಾಡಿಸ್ಕೊಂಡಿದ್ದಾನೆ ಅನ್ಸುತ್ತೆ. ಇಲ್ಲಿ ನೋಡಿ, ಎಲ್ರು ತಲೆ ಮೇಲೆ ಗೂಬೆ ಕೂರಿಸ್ಬೇಡ ಅಂತ ತಮಾಷೆಗೆ ಹೇಳ್ತಾ ಇರ್ತಾರೆ, ಆದ್ರೆ ನಮ್ಮನ್ನು ಅದನ್ನು ಸೀರಿಯಸ್ ಆಗಿ ತಗೊಂಡಿದ್ದಾನೆ ಅನ್ಸುತ್ತೆ. ಅದಕ್ಕೆ ನೋಡಿ, ತನ್ನ ತಲೆ ಮೇಲೆ ಗೂಬೆಗೆ ಬದಲು ಬಲಿಯನ್ನು ಕೂರಿಸ್ಕೊಂಡಿದ್ದಾನೆ. ಈ ಹೇರ್ ಸ್ಟೈಲ್ಗೆ ಒಂದು ಲೈಕ್ ನ ಮಾಡ್ರಪ್ಪ. ನಮ್ಮ ಹುಡುಗರು ಈ ರೀತಿಯ ಚಿತ್ರ ವಿಚಿತ್ರ ಹೇರ್ ಸ್ಟೈಲ್ ಗಳನ್ನು ಏಕೆ ಮಾಡಿಸ್ಕೊಳ್ತಾರೆ ಹೇಳಿ? ಹುಡುಗಿಯರನ್ನು ಇಂಪ್ರೆಸ್ ಮಾಡೋಕೆ. ಆದ್ರೆ ಈ ಮಹಾನುಭಾವನು ಮಾಡಿಸ್ಕೊಂಡಿರುವ ಹೇರ್ ಸ್ಟೈಲ್ಗೆ ಹುಡುಗಿಯರು ಇಂಪ್ರೆಸ್ ಆಗೋದು ಬಿಡಿ, ಅಲ್ಲಿಂದ ಹೊರಡೋಗೋದಂತೂ ಗ್ಯಾರಂಟಿ. ಇಲ್ಲಿ ನೋಡಿ, ಹಣ್ಣುಗಳನ್ನು ಎಲ್ಲರೂ ತಿಂತಾರೆ, ಆದರೆ ಇವನು ತಿನ್ನೋದ್ರ ಬದಲು ಅದನ್ನೇ ತನ್ನ ಹೇರ್ ಸ್ಟೈಲ್ ಆಗಿ ಮಾಡ್ಕೊಂಡು ಬಿಟ್ಟವನೇ. ಇವನ ಟ್ಯಾಲೆಂಟ್ ನ ನಿಜವಾಗ್ಲೂ ಮೆಚ್ಚಲೇಬೇಕು ಬಿಡಿ. ಈ ಚಿಕ್ಕ ಹುಡುಗಿಯ ಹೇರ್ ಸ್ಟೈಲ್ ನ ನೋಡಿ, ಇದೆಂತ ಹೇರ್ ಸ್ಟೈಲ್ ಗುರು, ನೋಡಕ್ಕೆ ಒಳ್ಳೆ ಪೊರಕೆ ತರ ಕಾಣುತ್ತೆ. ಇಲ್ಲಿಯವರೆಗೂ ನೀವು ಪ್ರಾಣಿಗಳ ಹೇರ್ ಸ್ಟೈಲ್ ನ ನೋಡಿದ್ರಿ, ಪಕ್ಷಿಗಳ ಹೇರ್ ಸ್ಟೈಲ್ ನ ನೋಡಿದ್ರಿ, ಲಾಸ್ಟ್ಗೆ ಬಲ್ಲಿ ಹೇರ್ ಸ್ಟೈಲ್ ನ ಕೂಡ ನೋಡ್ಬಿಟ್ರಿ. ಆದ್ರೆ ಈಗ ನಾವು ತೋರಿಸುವ ಹೇರ್ ಸ್ಟೈಲ್ ನ ನೋಡಿದ್ರೆ ನೀವು ಅಲ್ಲೋಲ ಕಲ್ಲೋಲ ಆಗೋದಂತೂ ಗ್ಯಾರಂಟಿ. ನೋಡಿ, ಇದು ಮ್ಯಾಗಿ ಹೇರ್ ಸ್ಟೈಲ್. ಎಲ್ರು ಮ್ಯಾಗಿನ ಮನೆಯಲ್ಲಿ ಮಾಡ್ಕೊಂಡು ತಿನ್ನೋದನ್ನು ನಾವು ನೋಡಿರ್ತೀವಿ, ಆದ್ರೆ ನಮ್ಮನ್ನು ಸ್ವಲ್ಪ ಡಿಫ್ರೆಂಟ್ ಅನ್ಸುತ್ತೆ. ಮ್ಯಾಗಿನೇ ತನ್ನ ಹೇರ್ ಸ್ಟೈಲ್ ಆಗಿ ಮಾಡ್ಕೊಂಡ್ಬಿಟ್ಟವನೇ. ನೋಡಿದ್ರಲ್ಲ ಗುರು, ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ನೋಡಿದ ಮೇಲೆ ನಾನು ಮುಂದೆ ಯಾವ ರೀತಿಯ ಹೇರ್ ಸ್ಟೈಲ್ ನ ಮಾಡಿಸ್ಕೊಳ್ಬೇಕು ಅಂತ ಯೋಚಿಸ್ತಿದ್ದೀನಿ. ಹಾಗೆ ನೀವು ಕೂಡ ಯಾವ ಹೇರ್ ಸ್ಟೈಲ್ ನ ಮಾಡಿಸ್ಕೊಳ್ಬೇಕು
ಮಾಡಿಸ್ಕೊಳ್ಬೇಕು ಅಂತ ಇದರ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಫನ್ನಿ ವಿಡಿಯೋಗಳನ್ನು ನಿಮ್ಮ ಮುಂದೆ ತರೋಕೆ ನಿಮ್ಮ ಸಪೋರ್ಟ್ ಆಗಿ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಸಲ ಮತ್ತೆ ಸಿಗೋಣ. ಟಾಟಾ, ಬೈ ಬಾಯ್.